ಹೈಯೆಸ್ಟ್ 340 ರೂಪಾಯಿ ಹೋಗೈತೆ ನಾನು. ವಿಲ್ಟೋನ್ ಸಮಸ್ಯೆ ಇಲ್ಲ ಅಂದ್ರೆ ಪ್ರತಿ ವರ್ಷನೂ ಆಗ್ತಾ ಇರ್ಬೋದು, ತೆಗಿತಾ ಇರ್ಬೋದು. ಯಾವ್ದೇ ಕಾರಣಕ್ಕೂ ಅದು ವಿಲ್ಟು ಹೋಗಕ್ ಆಗಲ್ಲ. ಅದೆಷ್ಟು ನೀರ್ ಬಿಟ್ರು ಇಲ್ಲ, ಎಷ್ಟು ಔಷಧಿ ಬಿಟ್ರು ಡ್ರೆಂಚಿಂಗ್ ಮಾಡಿದ್ವಿ, ಸೆಂಟೆಲ್ಲ ಜಾಸ್ತಿ ಮೇಂಟೆನೆನ್ಸ್ ಕಾಣುತ್ತೆ. 340 ಹಿಡಿದು ಬರೀ 20 ರೂಪಾಯಿ ಗಂಟೆ ಹಾಕಿದೀರಾ. ತರಕಾರಿ ಕಷ್ಟ. ಯಾವ್ದಾದ್ರು ಒಂದು ಫಂಕ್ಷನ್ ಹಬ್ಬನ ಬಂದ್ಬಿಟ್ರೆ ಅದು ಅದರಲ್ಲಿ ರೇಟ್ ಸಿಗುತ್ತೆ. ಇದು ಸುಮಾರು 6 ತಿಂಗಳು ಬೆಳೆ, 3 ವರ್ಷದಿಂದ ಮಾಡ್ತಾ ಇದೀನಿ. ಅಣ್ಣ ಈಗ ಸೆಂಟ್ರಲ್ ಹಾಕಿದೀರಾ, ಇದು ಹಿಂಗೆ ಈ ಮಾರ್ಕೆಟ್ ಹೆಂಗೆ ಮತ್ತೆ ಔಷಧಿ ಹೊಡೆಯೋದು ಇದಕ್ಕೆ? ನನ್ನ ಪ್ರಕಾರ ನೋಡ್ದಂಗೆ ನಾವು ನಮ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ರೋಸ್ಗೆಲ್ಲ ಜಾಸ್ತಿ ಔಷಧಿ ಕೇಳುತ್ತೆ. ಈ ಹೂವನು ಸೇಮ್ ಹಂಗೆ ಔಷಧಿ ಕೇಳುತ್ತಾ, ಮೇಂಟೆನೆನ್ಸ್ ಜಾಸ್ತಿ ಕೇಳುತ್ತಾ? ಇದು ಸೆಂಟ್ರಲ್ ಹೆಂಗೆ ಅಂದ್ರೆ ಈಸಿ ಅಂದ್ರೆ ಈಸಿ, ಕಷ್ಟ ಅಂದ್ರೆ ಕಷ್ಟ. ಭೂಮಿ ಕರೆಕ್ಟ್ ಚೆನ್ನಾಗಿದ್ರೆ ನಾರ್ ಚೆನ್ನಾಗಿರೋ ಸಿಕ್ಕಲ್ಲ, ನಾರ್ ಚೆನ್ನಾಗಿದ್ರೆ ಭೂಮಿ ಚೆನ್ನಾಗಿ ಸಿಕ್ಕಲ್ಲ. ಹೆಂಗೆ ಅಂದ್ರೆ ಪೇಪರ್ ಹಾಕ್ಬೇಕು, ಡ್ರಿಪ್ ಹಾಕ್ಬೇಕು, ಗೊಬ್ಬರ ಹೊಡ್ಕೊಬೇಕು, ಔಷಧಿ ಬಿಡಬೇಕು, ಡ್ರಿಪ್ಪಲ್ಲಿ ಲಾಗೋಡ್ ಬಿಡಬೇಕು, ಡ್ರಿಪ್ಪಲ್ಲಿ ಔಷಧಿನೂ ಬಿಡಬೇಕು. ಇಷ್ಟೆಲ್ಲ ಮೇಂಟೈನ್ ಮಾಡಿದ್ರೂ ಈ ಕಡೆ ಗಿಡ ಚೆನ್ನಾಗವೆ, ಈ ಕಡೆ ಗಿಡ ಜಾಸ್ತಿ ಹೋಗ್ಬಿಟ್ಟವೆ. ಏನಾಗಿರ್ಬೋದು ನೋಡಿ, ಈ ಕಡೆ ಎಲ್ಲ ಗಿಡ ಏನೋ ಒಂಥರ ಆಗಿದೆ, ಏನಾಗಿರ್ಬೋದು ಇದಕ್ಕೆಲ್ಲ? ಎಲ್ಲ ವಿಲ್ಟ್ ಪ್ರಾಬ್ಲಮ್. ವಿಲ್ಟ್ ಅಂದ್ರೆ ಯಾವ ತರ? ವಿಲ್ಟ್ ಅಂದ್ರೆ ಅದು ಮಣ್ಣಲ್ಲಿ ಬಂದೈತಾ ಇಲ್ಲ ಗಿಡದಲ್ಲಿ ಬಂದೈತಾ ಒಂದು ಗೊತ್ತಾಗ್ತಾ ಇಲ್ಲ. ಔಷಧಿ ಹೊಡೆದೆ, ಔಷಧಿ ಬುಡದಲ್ಲಿ ಬಿಟ್ಟೆ, ಡ್ರೆಂಚಿಂಗ್ ಮಾಡಿದೆ, ಏನ್ ಮಾಡಿದ್ರು ಗಿಡ ಹೋಗಿಲ್ಲ. ಈ ಕಡೆ 10 ಲೈನ್ ಎಲ್ಲ ಹೋಗ್ಬಿಟ್ಟಿದೆ ಗಿಡ, ಈ ಕಡೆ 10 ಲೈನ್ ಚೆನ್ನಾಗಿದೆ, ಇದ್ರಲ್ಲೂ ಒಂದೊಂದು ಗಿಡ ಹೋತಾವೆ. ಅಣ್ಣ ಇದು ಎಷ್ಟು ತಿಂಗಳು ಬೆಳೆ? ಇದು ಸುಮಾರು 6 ತಿಂಗಳು ಬೆಳೆ. 6 ತಿಂಗಳು ಬೆಳೆ. ಇದು ಮತ್ತೆ ರೋಸ್ ತರ ನಾವು ಕಟಿಂಗ್ ಮಾಡ್ಸ್ಕೊಂಡು ಹೆಂಗೆ ಇದ್ ಮಾಡ್ತೀವಿ, ಯಾವ ತರ ಕಟಿಂಗ್ ಮಾಡ್ಸ್ಕೊಬೇಕು? ಇದು ಕಟಿಂಗ್ ಏನು ಮಾಡಿಲ್ಲ, ನರ್ಸರಿಯಿಂದ ನಾರ್ ತಂದು ನಾರ್ ಬಂದು ನಾಟಿ ಮಾಡಿದ್ದು. ನಾಟಿ ಮಾಡಿ 1.5 ತಿಂಗಳು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ಒಳ್ಳೆ ಮಗು ತರ ಸಾಕ್ಬೇಕು. ಅದು ಜಾಸ್ತಿ ನೀರ್ ಬಿಡಂಗಿಲ್ಲ, ಜಾಸ್ತಿ ಲಾಗೋಡ್ ಬಿಡಂಗಿಲ್ಲ, ಜಾಸ್ತಿ ಔಷಧಿ ಹೊಡೆಯಂಗಿಲ್ಲ. ಒಂದೇ ವಾರಕ್ಕೊಂದ್ಸರಿ ಔಷಧಿ ಹೊಡಿತಾ ಇರ್ಬೇಕು. 1.5 ತಿಂಗಳು ಚೆನ್ನಾಗಿ ಗಿಡ ಕಾಪಾಡ್ಕೊಂಡ್ರೆ ಇನ್ನೊಂದು 3.5 ತಿಂಗಳು ಚೆನ್ನಾಗಿರ್ತದೆ. ಈಗ ಒಂದ್ಸರಿ 3 ತಿಂಗಳಾದ್ಮೇಲೆ ಹೂವೆಲ್ಲ ಬರುತ್ತಲ್ವಾ, ಆಗೆಲ್ಲ ಕಡೆ ಆದ್ಮೇಲೆ ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಬರುತ್ತೆ ಇದು? ಹಾ ಬರುತ್ತೆ. ನೀವೇನಾದ್ರು ಯಾವ್ದು ಟ್ರೈ ಮಾಡಿದ್ರಾ? ನಾನು ಒಂದ್ಸರಿ ಟ್ರೈ ಮಾಡಿದೆ, ಅವು ಮಳೆ ಜಾಸ್ತಿ ಹಿಡ್ಕೊಂಡು ಗಿಡ ಚೆನ್ನಾಗಿ ಬಂದಿಲ್ಲ. ಅದು ನಾನು ಒಂದ್ಸರಿ ಕಿತ್ತಾಕ್ಬಿಟ್ಟೆ. ಅದು ಇದು ಎಷ್ಟು ತಿಂಗಳು ಗಿಡ ಅಣ್ಣ ಇದು? ಈಗ 4 ತಿಂಗಳಾಗಿದೆ. 4 ತಿಂಗಳು. ಈಗ ಸ್ಯಾಂಪಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ? ಇವಾಗ ಮೊನ್ನೆ ಬೆಳಿಗ್ಗೆ ಒಂದ್ 7 ಕೆಜಿ 8 ಕೆಜಿ ಸಿಕ್ಕೈತೆ. ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಜನ ಈಗ ಅದು? ಈಗ 260 ರೂಪಾಯಿ ಹೋಗೈತೆ. ಯಾವತ್ತು ಇವತ್ತಾ? ಇವತ್ತು. ಸೊ ನಿಮ್ಗೆ ಇದು ಫಸ್ಟ್ನೇ ಸರಿನಾ ಬೆಳ್ದಿರೋದು ಇಲ್ಲ ಮುಂಚೆ? ಇಲ್ಲ, 3 ವರ್ಷದಿಂದ ಮಾಡ್ತಾ ಇದೀನಿ. ಬೆಲೆ ಎಲ್ಲ ಪರವಾಗಿಲ್ಲ? ಪರವಾಗಿಲ್ಲ. ಸೊ ಈಗ ನಿಮ್ಗೆ ತರಕಾರಿನೂ ಬೆಳ್ದಿದ್ದೀರಾ ನೀವು ಮುಂಚೆ ಎಲ್ಲ, ತರಕಾರಿ ಕಷ್ಟ ಆಗುತ್ತಾ ಈಗ ಹೂವ ಕಷ್ಟ ಆಗುತ್ತಾ ಮೇಂಟೈನ್ ಮಾಡೋದು? ತರಕಾರಿ ಕಷ್ಟ. ತರಕಾರಿ ಕಷ್ಟ ಯಾಕಂದ್ರೆ ಅದು ಒಂದೇ ವಾರದಲ್ಲಿ ಇರ್ತದೆ ತರಕಾರಿ. ಜಾಸ್ತಿ ಅದು 1 ವಾರ ರೇಟ್ ಸಿಕ್ಕಿದ್ರು, ಇಲ್ಲಾಂದ್ರೆ ಇಲ್ಲ. ಇದು ಹಂಗಲ್ಲ, 3 ತಿಂಗಳು ಹೂವು ಕೊಯ್ತಾ ಇರ್ತದೆ. ಈ ವಾರ ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಇಲ್ಲಾಂದ್ರೆ ಇನ್ನೊಂದು 15 ದಿನ. ಯಾವ್ದಾದ್ರು ಒಂದು ಫಂಕ್ಷನ್ ಹಬ್ಬನ ಬಂದ್ಬಿಟ್ರೆ ಅದು ಅದರಲ್ಲಿ ರೇಟ್ ಸಿಗುತ್ತೆ. ನೀವು ಹೇಳ್ತಾ ಇರೋದು ಬೆಳೆಯೋದು ತರಕಾರಿ ಈಸಿ, ಹೂವ ಕಷ್ಟ. ಆದ್ರೆ ರೇಟ್ ಅಲ್ಲಿ ಮಾತ್ರ ಹೂವ ಈಸಿ, ಅದು ಕಷ್ಟ. ಸೊ ಈಗ ಇದು ಮೇಂಟೆನೆನ್ಸ್ ಜಾಸ್ತಿ ಕೇಳುತ್ತೆ ಹಂಗಾದ್ರೆ? ಸೆಂಟೆಲ್ಲ ಜಾಸ್ತಿ ಮೇಂಟೆನೆನ್ಸ್ ಕಾಣುತ್ತೆ. ಈಗ ಇನ್ನೊಂದು ಮಾರ್ಕೆಟ್ ಅಲ್ಲಿ ಬೇರೆದಕ್ಕೆಲ್ಲ ಫಿಕ್ಸೆಡ್ ಇಟ್ಟಿರುತ್ತೆ. ಈಗ ನಾವು ತಗೊಳೊಂದು ಔಷಧಿ ಆಗ್ಲಿ, ಪ್ರತಿ ಒಂದು ಲಾಗೋಡ್ ಆಗ್ಲಿ, ಒಂದು ಬಿತ್ತನೆ ಬೀಜ ಆಗ್ಲಿ, ಪ್ರತಿ ಒಂದಕ್ಕೂ ಫಿಕ್ಸೆಡ್ ರೇಟ್ ಇರುತ್ತೆ. ಆದ್ರೆ ಅದರಿಂದ ಬರೋ ಇಳುವರಿಗೆ ಮಾತ್ರ ಫಿಕ್ಸೆಡ್ ರೇಟ್ ಇರಲ್ಲ. ಸೊ ನಿಮ್ಗೆ ಇಲ್ಲಿವರೆಗೂ ಬೆಳೆದಿರಲ್ಲ, ಆಲ್ಮೋಸ್ಟ್ 3 ವರ್ಷದಿಂದ ಹಾಕಿದೀರಾ ಹೇಳಿದ್ರಿ ನೀವೇ. ಹೈಯೆಸ್ಟ್ ರೇಟ್ ಎಷ್ಟು ಮತ್ತೆ ಲೋಯೆಸ್ಟ್ ರೇಟ್ ಎಷ್ಟು? ಹೈಯೆಸ್ಟ್ 340 ರೂಪಾಯಿ ಹೋಗೈತೆ ನನ್ನ ಸೆಂಟ್ರಲ್ ಹೂವ ಕೆಜಿ. 1 ಕೆಜಿ. ಯಾವ ಟೈಮಲ್ಲಿ ಇದು? ಅದು ಆಷಾಢ ಮಾಸದಲ್ಲಿ. ಆಷಾಢ ಮಾಸ ಲಾಸ್ಟ್ ಇಯರ್. ಇನ್ನ ಈ ವರ್ಷ ಇನ್ನ ಆಷಾಢ ಬಂದಿಲ್ಲ. 340 ರೂಪಾಯಿ ಹೋಗೈತೆ 1 ಕೆಜಿ. ಸುಮಾರು ಒಂದು 500 ಕೆಜಿ ಸಿಕ್ಕಿತ್ತು ಅವಾಗ, ಒಳ್ಳೆ ಕಾಸಾಯ್ತು. ಆಷಾಢ ಮಾಸ ಕಳೆದಾದ್ಮೇಲೆ ಇದು ಬರುತ್ತೆ, ಅದು ಗಣೇಶನ ಹಬ್ಬ. ಅವಾಗ ಗಣೇಶನ ಹಬ್ಬ ಬಂದ್ಮೇಲೆ ಏಕ್ದಮ್ 100 ರೂಪಾಯಿ 80 ರೂಪಾಯಿ ಬಂತು. ಹಂಗೆ ಮುಂದೆ ಆದ್ರೆ ಪಿತೃಪಕ್ಷ ಬರುತ್ತೆ, 20 ರೂಪಾಯಿ ಕೆಜಿಗೆ ಆಗಿ ಬಂದಿದ್ದೀನಿ. 340 ರೂಪಾಯಿ. 340 ಹಿಡಿದು ಬರೀ 20 ರೂಪಾಯಿ ಗಂಟೆ ಹಾಕಿದೀರಾ. ಹೆಂಗೆ ಅಣ್ಣ? ಆಷಾಢದಾಗ ರೇಟ್ ಚೆನ್ನಾಗಿ ಸಿಕ್ತು, ಶ್ರಾವಣ ಬಂದ್ಮೇಲೆ ಸ್ವಲ್ಪ ರೇಟ್ ಡೌನ್ ಆಗೋಯ್ತು. ಈಗ 20 ರೂಪಾಯಿ ಅಂದ್ರಲ್ಲ, ಈ 20 ರೂಪಾಯಿ ಅಂದ್ರೆ ನೀವ್ ಹಾಕಿರೋ ಬಂಡವಾಳನೂ ಬರಲ್ಲ. ಇನ್ ಗಿಡದಲ್ಲಿ ಹೂವು ಬಿಡಾಗಿಲ್ಲ, ಕಟ್ ಮಾಡ್ಲೇಬೇಕು. ಅದು 20 ರೂಪಾಯಿ ಹೋಗ್ಲಿ 300 ರೂಪಾಯಿ ಹೋಗ್ಲಿ, ಅದು ಕಟ್ ಮಾಡಿ ನಾವು ಮಾರ್ಕೆಟ್ ತಗೊಂಡು ಹೋಗ್ಲೇಬೇಕು. ಏನೋ ಒಂದು ಆಸೆ, ಈ ವಾರ ಇಲ್ಲಾಂದ್ರೆ ನೆಕ್ಸ್ಟ್ ವಾರ ಸಿಗ್ತದೇನೋ ಅನ್ಬಿಟ್ಟು ಒಂದು ಭರವಸೆ, ಅದೇ ನಾವು ಮಾಡ್ಲೇಬೇಕು. ತಗೊಂಡೋಗಿದ್ವಿ. ಅದು ಅಲ್ಲಿಂದ ಅಲ್ಲಿ ಸೊರೈತು. ಅಲ್ಗ 340 ರೂಪಾಯಲ್ಲಿ 20 ರೂಪಾಯಲ್ಲಿ ಅಲ್ಲಿಂದ ಅಲ್ಲಿ ಸೊರತದೆ. ಈಗ ಔಷಧಿ ಹೊಡಿಲೇಬೇಕು. 20 ರೂಪಾಯಿ ಹೋಗ್ತಾ ಇರ್ಲು ಔಷಧಿ ಹೊಡಿಬೇಕು, 300 ರೂಪಾಯಿ ಹೋಗ್ತಾ ಇದ್ರು ಔಷಧಿ ಹೊಡಿಬೇಕು. ಸೊ ಈಗ ಇದೊಂದು ರೋಗ ಬಗ್ಗೆ ಹೇಳೋಣ, ಯಾವ ತರ ಇದೆ ತೋರಿಸ್ಬನ್ನಿ. ಒಣಗೋಗಿದೆ ಎಲ್ಲ.
ಅದ್ ಎಷ್ಟು ನೀರ್ ಬಿಟ್ರು ಇಲ್ಲ, ಎಷ್ಟು ಔಷಧಿ ಬಿಟ್ರು ಡ್ರೆಂಚಿಂಗ್ ಮಾಡಿದ್ನಿ ಇಲ್ಲ, ಎಲ್ಲ ಒಣಗೋಗ್ಬಿಟ್ಟೆ. ಫಸ್ಟ್ ಒಂಥರ ಬಾಡುತ್ತೆ ಗಿಡ. ಗಿಡ ಆದ್ಮೇಲೆ ಕಾಂಡ ಹಿಂಗ್ ಕಿತ್ತಾಕಿದ್ರೆ ಇದೆಲ್ಲ ಕೆಂಪಗ್ ಬರ್ತದೆ. ಒಂದ್ ಗಿಡ ತೋರಿಸ್ತೀನಿ ಸರಿ ನೋಡಿ, ಗಿಡ ಎಷ್ಟು ಚೆನ್ನಾಗಿದೆ, ಇಲ್ಲೆಲ್ಲ ಒಣಗೋಗಿದೆ. ಬಿಡಿ ಸಾಕ್ ಬಿಡಿ ಅಣ್ಣ, ಸುಮ್ನೆ ಯಾಕೆ ಗಿಡ ಚೆನ್ನಾಗಿರೋದು. ಅಲ್ಲ, ಈ ಗಿಡ ಸತ್ತೋತದೆ ಇನ್ನೊಂದ್ ವಾರಕ್ಕೆ. ನೋಡಿ ಎಲ್ಲ ಕೆಂಪಗಾಗೈತೆ, ಈ ಗಿಡ ಎಲ್ಲ ಪೂರ್ತಿ ಸತ್ತೋಗ್ಬಿಡ್ತದೆ, ಇನ್ನೊಂದ್ ವಾರ ಅಷ್ಟೇ ಇದೆ. ಈಗ ಇದು ಒಂದ್ರಿಂದ ಒಂದಕ್ಕೆ ಸ್ಪ್ಲಿಟ್ ಆಗಲ್ವಾ? ಹಾ, ಸ್ಪ್ರೆಡ್ ಆಗುತ್ತೆ. ಏನ್ ಮಾಡಕ್ಕಾಗಲ್ಲ, ಇಷ್ಟೊಂದ್ ಕಿತ್ತಾನ ಇರೋಷ್ಟು ದಿನ ಹೂವ ಬಂದಷ್ಟು ದಿನ ಕಿತ್ಕೊಳ್ಳೋದು, ಹೂವ ಕಟ್ ಮಾಡೋದು, ಆಮೇಲೆ ಬಿಡೋದು. ಸೊ ಈಗ ಬಂದಿರೋಷ್ಟನ್ನ ಮೇಂಟೈನ್ ಮಾಡ್ಬೇಕು. ಸರಿ ಬನ್ನಿ, ಇನ್ನೊಂದ್ ಬ್ಯಾಚ್ ಇದೆಯಲ್ಲ ಅದ್ ಕೋರ್ಸ್ ಬನ್ನಿ, ಸರಿ. ಮೇಂಟೈನ್ ಮಾಡಿದೀರಾ. ಸೊ ಈಗ ನೋಡಿ, ಆ ಬ್ಯಾಚ್ ಗಿಂತ ಈ ಬ್ಯಾಚ್ ಚೆನ್ನಾಗಿದೆ, ನಂದೇ ದೃಷ್ಟಿ ಆಗ್ಬಿಡುತ್ತೆ, ಅಷ್ಟ್ ಚೆನ್ನಾಗಿದೆ. ಇದು ಹೆಂಗ್ ಮೇಂಟೈನ್ ಮಾಡಿದ್ರಿ? ಎಷ್ಟು ತಿಂಗಳ ಗಿಡ ಇದು? ಏಪ್ರಿಲ್ ನಾಟಿ ಮಾಡಿದ್ದು, ಅಂದ್ರೆ ಯುಗಾದಿ ಹಬ್ಬ ಟೈಮಲ್ಲಿ. ಏಪ್ರಿಲ್, ಮೇ, ಜೂನ್, ಜುಲೈ, ಇದು 4 ತಿಂಗಳಾಗಿದೆ. ಹ. ಇದು ಚೆನ್ನಾಗಿದೆ. ಹ. ಇದು ಹೊಸ ನೆಲ. ಮುಂಚೆ ರಾಗಿ ಬೆಳೆ ಇತ್ತು. ಹ. ರಾಗಿ ಬೆಳೆ ಆದಿದ್ದಂಗೆ ಇವಾಗ ಸೆಂಟೆಲ್ಲ ಉಣಿದಿದೆ, ಚೆನ್ನಾಗಿದೆ ಇದು. ಇದು ಇನ್ನೊಂದ್ ಕೇಳಿದೀನಿ, ಇದು ಒಂದ್ಸರಿ ಹಾಕದ್ಮೇಲೆ ಎಷ್ಟು ವರ್ಷ ಹಾಕ್ಬಾರ್ದಣ್ಣ? 3 ವರ್ಷ ಹಾಕ್ಬಾರ್ದು. ಯಾಕಂಗೆ? ಅದು ಇದ್ರಾಗ ಭೂಮಿಯಾಗ ವಿಲ್ಟಿದ್ರೆ, ಹ. ಇದು ಗಿಡದಲ್ಲಿ ವಿಲ್ಟಿದ್ರೆ ಅದು ಹಂಗೇ ಇರ್ತದೆ, ವಿಲ್ಟು ಯಾವ್ದೇ ಕಾರಣಕ್ಕೂ ಹೋಗಲ್ಲ. ಅದು ಬೆಳೆ ಬದಲಾವಣೆ ಮಾಡ್ಬೇಕು. ಒಂದ್ಸರಿ ಈ ಸಲ ಹಾಕ್ಬಿಟ್ರೆ ನೆಕ್ಸ್ಟ್ ರಾಗಿ ಬೆಳೆ ಹಾಕಿ, ಇಲ್ಲ ಬೇರೆ ಏನಾದ್ರೂ ಬೆಳೆ ಇಂಟರ್ಕ್ರಾಪ್ ಹಾಕ್ಬಿಟ್ಟು ಆಮೇಲೆ ಸೆಂಟೆಲ್ಲ ಹಾಕ್ಬೇಕು. ಸೊ ಒಂದ್ಸರಿ ಒಂದ್ ಎಕರೆಲಿ ಸಾಮಂತಿಗೆ ಬೆಳೆದ್ಮೇಲೆ 3 ವರ್ಷ ಹಾಕಂಗಿಲ್ಲ ನಿಮ್ ಪ್ರಕಾರ? ಯಾವ್ದೇ ಕಾರಣಕ್ಕೂ ಅದು ವಿಲ್ಟು ಹೋಗಕ್ ಆಗಲ್ಲ ನಮ್ ಕೈಲಿ. ಅಷ್ಟು ಔಷಧಿನೂ ಬಂದಿಲ್ಲ, ನಾವು ಹಾಕದೇ ಇಲ್ಲ. ರಾಗಿ ಬೆಳೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಇದ್ರಲ್ಲಿ ಮೇನ್ ಜಾಸ್ತಿ ರೋಗ ಅಂದ್ರೆ ಅದೇನಾ? ವಿಲ್ಟೇನಾ? ವಿಲ್ಟು ಒಂದ್ ಸಮಸ್ಯೆ ಇಲ್ಲ ಅಂದ್ರೆ ಪ್ರತಿ ವರ್ಷನೂ ಆಗ್ತಾ ಇರ್ಬೋದು, ತೆಗಿತಾ ಇರ್ಬೋದು ಬೆಳೆ. ಇದು ಡಬಲ್ ನಾರ್ ಹೊಡಿದಿರಾ, ಸಿಂಗಲ್ ನಾರ್ ಹೊಡಿದಿರಾ? ಸಿಂಗಲ್ ನಾರ್. ಸಿಂಗಲ್ ನಾರ್ ಎಷ್ಟು ರೋಗ ಬಂದಿದ್ಯಾ? ಚೆನ್ನಾಗಿದೆ. ಡಬಲ್ ನಾರ್ ಹೊಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ. ಓಡಕ್ ಹತ್ತಿರಲ್ಲ. ಓಡಕ್ಕೆ ಜಾಗ ಆಗ್ತಾ ಅಲ್ಲಿ ಇಲ್ಲ. ಫಸ್ಟ್ನೇ ಸಲ ನಾರ್ ಮಿಕ್ಕೋಗಿತ್ತು, ಹ, ಹ. ಅದು ಉಣಿದಿರಿ ಡಬಲ್ ನಾರು, ಅಲ್ಲಿ ಓಡಾಡಕ್ ಆಗಲ್ಲ ಮೊದಲನೇ ಸಲ. ಈಗ ನೀವು ಬೇರೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ತುಂಬಾ ಜನ ಹಾಕಿರ್ತಾರೆ, ನಾನು ಅಷ್ಟು ಎಕರೆ ಒಂದೊಂದ್ ಎಕರೆಲಿ ಅಷ್ಟು ಲಕ್ಷ ಸಂಪಾದನೆ ಮಾಡಿದೆ, ಇಷ್ಟು ಲಕ್ಷ ಸಂಪಾದನೆ ಮಾಡಿದೆ ಈ ಸಾಮಂತಿಗೆ ಹೂವಲ್ಲಿ, ಆ ತರ ಎಲ್ಲ ತೋರಿಸ್ತಾರೆ. ಅದನ್ನ ನೋಡ್ಕೊಂಡು ಬೇರೆ ಜನ ಎಲ್ಲ ಈ ಬೇರೆ ಕಡೆ ಅಂದ್ರೆ ತರಕಾರಿ ಬೆಳೆಯೋರೆಲ್ಲ ಹೂಗ್ ಬಂದಿ ಒಂಥರ ಹೆಂಗೆ ಅಂದ್ರೆ, ಒಂದ್ ಕುರಿ ಹಳ್ಳಕ್ ಬಿತ್ತು ಅಂದ್ರೆ ಎಲ್ಲ ಬಿದ್ಬಿಡ್ತಾರೆ. ಅಂತವ್ರಿಗೆ ಏನಂತ ಹೇಳ್ತೀರಾ? ಆಲ್ರೆಡಿ ಫಸ್ಟ್ ಟೈಮ್ ನಾನು ಅಲ್ಲಿ ಹಾಕಿದ್ದಾಗ ನಮ್ಗೂ ಹಂಗೆ ಆಗಿತ್ತು. ಹ. ಬೇರೆ ಬೆಳೆದ್ರು ಅಂದ್ಬಿಟ್ಟು ನಾನು ಬೆಳೆಯಕ್ ಹೋದೆ, ರೇಟೇ ಸಿಕ್ಕಿಲ್ಲ, ಹೇಳಿಲ್ಲ 20 ರೂಪಾಯಿ ಕೆಜಿ. 20 ರೂಪಾಯಿ ಕೆಜಿ ಬಂದು ಬಿದ್ದೋದೆ. ಆಮೇಲೆ ನಿಧಾನವಾಗಿ ನಾನು ರಿಕವರಿ ಮಾಡ್ತಾ ಬಂದ. ಈ ಬ್ಯಾಚ್ ಹಿಂಗ್ ಬಂದ್ರೆ ಇನ್ನು ನೆಕ್ಸ್ಟ್ ಬ್ಯಾಚ್ ಹೋಗ್ಬಿಡ್ತದೆ. ಒಬ್ರು ಏನ ಹೇಳಿದ್ರೆ ನಾವು ಕೇಳಂಗಿಲ್ಲ. ಅವ್ರವ್ರ ಪಾಲಿಗೆ ಬಂದ್ರೆ ಪಂಚಾಮೃತ. ಇವತ್ತು ರೇಟ್ ಸಿಗ್ತದೆ, ನಾಳೆ ಇರಲ್ಲ. ಈಗ ಅದೇ ಅಂತವ್ರಿಗೆ ಬರೀ ದುಡ್ಡು ಅಂದ್ರೆ ಲಾಭ ನೋಡ್ಕೊಂಡು ವ್ಯವಸಾಯಕ್ಕೆ ಇಳಿಬೇಡ್ರಿ ಅಂತ ಹೇಳ್ತಾ ಇದೀರಾ? ನಾವು ದುಡ್ಡು ಗಳಿಸೋದ್ ಮಾತ್ರ ನೋಡ್ತಾರೆ ಅಷ್ಟೇ. ಇದ್ರಿಂದ ಎಷ್ಟು ಶ್ರಮ ಕಷ್ಟ ಐತೆ ಅನ್ನೋದು ಅವ್ರು ಯಾರು ನೋಡ್ತಾನೆ ಇಲ್ಲ. ಅಂದ್ರೆ ಹೆಂಗ್ ನಿಭಾಯಿಸ್ತೀರ ನಾವೆಲ್ಲ ಅವನ್ನೆಲ್ಲ? ಎಷ್ಟು ಕಷ್ಟ ಈಗ ನೋಡಿ, ನೀವು ಏನಾದ್ರು ಎಮರ್ಜೆನ್ಸಿ ಬರುತ್ತೆ, ಈಗ ಒಂದೇ ಸರಿ ಏನಾದ್ರು ಒಂದು ರೋಗ ಬರುತ್ತೆ ಅನ್ಕೊಳ್ಳಿ, ಯಾಕಂದ್ರೆ ಈಗ ಶಾಮಂತಿಗೆ ಔಷಧಿ ಇಡಬೇಕಾಗುತ್ತೆ, ಈ ಕಡೆ ಕುಂಬಳಕಾಯಿಗೆ ಔಷಧಿ ಇಡಬೇಕಾಗುತ್ತೆ, ನಿಮಗೆ ಕೆಲಸ ಪ್ರೆಷರ್ ಬೇರೆ ಜಾಸ್ತಿ ಕೊಡ್ತಾರೆ. ಆ ಟೈಮಲ್ಲಿ ಹೆಂಗ್ ನಿಭಾಯಿಸ್ತೀರಾ ನೀವು? ಏನ್ ಮಾಡಕ್ಕಾಗಲ್ಲ. ಏನ್ ಹೇಳಿ, ಕೇಳೋ ಪ್ರಶ್ನೆ ನೀನು ಕೇಳಿದಾಗಿದೆ. ಇನ್ನೊಂದ್ಸರಿ ಕೇಳ. ಈಗ ನೀವು ಕೆಲ್ಸಕ್ಕೆ ಹೋಗೋಣ ಮೇಂಟೈನ್ ಮಾಡ್ತಾ ಇರಲ್ವಾ, ಒಂದೇ ಸರಿ ಎಲ್ಲಾ ಔಷಧಿ ಹೊಡಿಬೇಕು ಅನ್ಕೊಳ್ಳಿ, ಇದಕ್ಕೂ ಇವಾಗ ರೋಗ ಬಂದ್ಬಿಡುತ್ತೆ, ಮತ್ತೆ ಕುಂಬಳಕಾಯಿಗೂ ರೋಗ ಬರುತ್ತೆ, ಮತ್ತೆ ಬೇರೆ ಯಾವ್ದೋ ಬೆಳೆ ಇದೆ ಅಂತ ಹೇಳಿದ್ರೆ ಅದಕ್ಕೂ ರೋಗ ಬಂದ್ಬಿಡುತ್ತೆ. ಕೆಲವು ಸರಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಕೊಡ್ತಾರೆ. ಆ ಟೈಮಲ್ಲಿ ನೀವು ಹೆಂಗೆ ಬಯಸ್ತೀರಾ ಔಷಧಿ ಹೊಡಿಯೋಕೆ ಎಲ್ಲ? ಅವೆಲ್ಲ ಪ್ರೆಷರ್ ಬಂದಾಗ ಅನ್ಭವಿಸ್ಲೇಬೇಕು. ಏನೇ ಪ್ರೆಷರ್ ಬರ್ಲು ನಾವ್ ಅನ್ಭವಿಸ್ಬೇಕು. ಒಂದೊಂದ್ಕಿತ ಇದು ಹೊಡಿಲೇಬೇಕು. ಎಷ್ಟೋ ದಿನ ಹೊಡೆಯಕ್ ಆಗ್ತಿರೇನೆ ಆ ಗಿಡ ಹೋಗ್ಬಿಟ್ವು. ಅದು ಮೇಂಟೈನ್ ಮಾಡ್ತೀರಾ? ನಿಮ್ಗೆ ಟೈಮ್ ಸಿಕ್ತಿರೇನೆ ಬ್ಯಾಚ್ ಹೋಗಿರೋದು? ಟೈಮ್ ಸಿಕ್ತಿರೇನೆ ಹೋಯ್ತೆ ಅದು. ಕುಂಬಳಕಾಯಿ ಅಷ್ಟೇ, 2 ಕಿತ ಔಷಧಿ ಹೊಡಿಬೇಕಾಯ್ತು, ಎಷ್ಟೋ ಅವಾಗೆ ಹೋಗಿದ್ದಾವೆ. ಏನ್ ಮಾಡಕ್ಕಾಗಲ್ಲ. ಮಳೆ ಬಂದಾಗ ಔಷಧಿ ಹೊಡಿಯಕ್ಕಾಗಲ್ಲ, ಔಷಧಿ ಹೊಡಿಯಕ್ಕೆ ಲೇಬರ್ ಸಿಕ್ಕಲ್ಲ. ಒಬ್ನೇ ಔಷಧಿ ಹೊಡಿಯಕ್ಕಂತೂ ಆಗದೇ ಇಲ್ಲ.